ಒಂದು ಜಾತ್ರಾ ಸಂದರ್ಭದಲ್ಲಿ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮಲ್ಲಕಂಬ ಎನ್ನುವುದು ಅತ್ಯಂತ ಪುರಾತನ ಕ್ರೀಡೆಯಾಗಿದೆ. ಇದು ರಾಮಾಯಣ ಮಹಾಭಾರತದಲ್ಲೂ ಕೂಡ ಉಲ್ಲೇಖವಾಗಿದೆ. ದುರ್ಯೋಧನ, ವಾಲಿ, ಮಹಾಭಾರತದಲ್ಲಿ ಬರ್ತಕ್ಕಂಥವರೆಲ್ಲ ಯುದ್ಧ ತರಬೇತಿಗಾಗಿ ಮಲ್ಲಕಂಬವನ್ನು ಅಭ್ಯಾಸ ಮಾಡ್ತಾ ಇದ್ರು. ಯಾಕಂದ್ರೆ ಯುದ್ಧದಲ್ಲಿ ಶಕ್ತಿಯುತರಾಗಿ ಮುನ್ನುಗ್ಗಬೇಕು ಅಂದ್ರೆ ಕಂಬವನ್ನ ಬಳಸಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಹೀಗೆ ಮಹಾಭಾರತದ ನಂತರ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಕಾಲದಲ್ಲಿ ಈ ಮಲ್ಲಕಂಬ ಪ್ರದರ್ಶನ ನಡೀತಾ ಇತ್ತು. ಇತ್ತೀಚೆಗೆ ಇದೊಂದು ಕ್ರೀಡೆಯಾಗಿದ್ದು ರಾಷ್ಟ್ರಾದ್ಯಂತ ಪ್ರಸಿದ್ಧಿಯನ್ನ ಪಡಿತಾ ಇದೆ. ಸುತ್ತೂರಿನ ಮಲ್ಲಕಂಬ ತರಬೇತಿಯನ್ನು ದುಂಡಪ್ಪ ಬಾಸನವರ್ ಕ್ರೀಡಾರತ್ನ ಪ್ರಶಸ್ತಿ ವಿಜೇತರು. ಇವರು ತರಬೇತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದೇನು ಇದು ಮಾಡ್ಬೇಡ. ಬಿಡು ಇದಾಯ್ತು. ಈ ಒಂದು ಪ್ರದರ್ಶನದಲ್ಲಿ ಕೇವಲ ಕರ್ನಾಟಕ ಅಲ್ಲದೆ ಮೇಘಾಲಯ, ಮಣಿಪುರ ವಿದ್ಯಾರ್ಥಿನಿಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಲೈಟಲ್ಲೇ ಪ್ರಾಬ್ಲಮ್ ಆ ಲೈಟ್. ಈ ಒಂದು ಪ್ರದರ್ಶನಕ್ಕೆ ತರಬೇತಿ ನೀಡಿರುವ ದುಂಡಪ್ಪ ದಾಸನ್ರವರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ತಿಳಿಸೋಣ. ಸುಮಾರು 4ನೇ ತರಗತಿಗೆ ತರಬೇತಿಯನ್ನು ಪ್ರಾರಂಭಿಸಿರುವ ವಿದ್ಯಾರ್ಥಿಗಳು ಕೂಡ ಇಂದಿನ ಪ್ರದರ್ಶನದಲ್ಲಿ ವೇದಿಕೆ ಮೇಲಿದ್ದಾರೆ. ಜೋರು ಚಪ್ಪಾಳದೊಂದಿಗೆ ಸ್ವಾಗತವನ್ನು ಕೊಡೋಣ. ನಾವು ಗುರುಬರ್ಗದ ನೇತ್ರಲಿಂದ ಮೊದಲ ಪ್ರದರ್ಶನ. 5ನೇ ತರಗತಿ ವಿದ್ಯಾರ್ಥಿನಿ ಕ್ಲೈಂಬಿಂಗ್ ಮಾಡ್ತಾ ಇದ್ದಾಳೆ. ಮಣಿಪುರದ ದೇವಿಯ ಬಹಳ ಸೊಗಸಾಗಿ ಕೇವಲ 4ನೇ ತರಗತಿಗೆ ಕೇವಲ 6 ತಿಂಗಳಲ್ಲೇ ಈ ಪ್ರದರ್ಶನವನ್ನ ಈಕೆ ಕಲಿತಿದ್ದಾಳೆ. ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನವನ್ನ ನೀಡ್ತಾಳೆ. ಬರಲಿ ಅವರಿಗೆ ಜೋರು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವಿರಲಿ. ಕ್ರಿಸ್ತಾಸನ ಅಗ್ಗದ ಮೇಲೆ ಕ್ರಿಸ್ತಾಸನ, ಅಗ್ಗದ ಮೇಲೆ ದೇವಿಯ ಮಣಿಪುರದ ವಿದ್ಯಾರ್ಥಿನಿ ಕ್ರಿಸ್ತಾಸನವನ್ನ ಪ್ರದರ್ಶನ ಮಾಡಿದ್ದಾಳೆ. ಬೌಲಿಂಗ್ ಈಕೆಯನ್ನು ಕೂಡ ಮಣಿಪುರದ ವಿದ್ಯಾರ್ಥಿನಿ 5ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾಳೆ. ಈಕೆ ಅಗ್ಗದ ಮೇಲೆ ನಜರಾದಾಸನ, ನೆಲದ ಮೇಲೆ ನಿಂತು ಮಾಡಲೇ ಕಷ್ಟವಾಗಿರುವ ಈ ಆಸನವನ್ನು ಅಗ್ಗದ ಮೇಲೆ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ.
ಅವರಿಗೆ ನೀವು ಪ್ರೋತ್ಸಾಹವನ್ನ ನೀಡಬೇಕು. ಒಂದ್ ರೀತಿ ಚಪ್ಪಾಳೆ ಹೊಡೆಯೋದು ಕೂಡ ನಾವು ಆಸನ ಮಾಡಿದಂಗೆ ಆಗ್ತಾ ಇದೆ. ನಿದ್ರಾಸನ 6ನೇ ತರಗತಿ ವಿದ್ಯಾರ್ಥಿನಿ ಶ್ಲಾಘಿನಿ. ಕೇವಲ ಕಾಲಿನಿಂದನೇ ತನ್ನ ಇಡೀ ದೇಹದ ಭಾರವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ದೇವಿಕಾ ಈಗಲೂ ಕೂಡ ಉತ್ತಮ ಯೋಜಪಟು. ಚಿಕ್ಕಮಗಳೂರಿನಿಂದ ಬಂದು ಇಲ್ಲಿ 6ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿನಿ. ಪದ್ಮಾಸನ ಹಗ್ಗದ ಮೇಲೆ ತನ್ನ ಮುಂದೆ ಪದ್ಮಾಸನವನ್ನ ಪ್ರದರ್ಶನ ನೀಡ್ತಾ ಇದ್ದಾಳೆ. ಚಪ್ಪಾಳೆಯೊಂದಿಗೆ ಆಕೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನೇತ್ರ ಗುರುವರ್ಗದಿಂದ ಬಂದು ಕೇವಲ 8 ತಿಂಗಳಲ್ಲೇ ಚಾಂಪಿಯನ್ ಆಗಿದ್ದಾಳೆ ನೇತ್ರ. ಪಶ್ಚಿಮೋತ್ತಾಸನ ಈಗ ನಿಮ್ಮ ಮುಂದೆ ಆಕೆ ಪ್ರದರ್ಶನ ಮಾಡ್ತಿರ್ತಕ್ಕಂಥದ್ದು ಪಶ್ಚಿಮೋತ್ತಾಸನ. ಅವೆಲ್ಲರೂ ಕೂಡ ನೆಲದ ಮೇಲೆ ಪ್ರಯತ್ನ ಪಟ್ಟು ಈ ಆಸನವನ್ನ ಮಾಡಲು ಸಾಧ್ಯ ಆಗೋದಿಲ್ಲ. ಇಡೀ ದೇಹದ ತೂಕವನ್ನ ಹಗ್ಗದಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಈ ಒಂದು ಆಸನವನ್ನ ಪ್ರದರ್ಶನ ಮಾಡ್ತಾ ಇದ್ದಾಳೆ. ಮೋನಲ್ ಮೈಸೂರಿನ ವಿದ್ಯಾರ್ಥಿನಿಯಾದಂತಹ ಮೋನಲ್ ತಮ್ಮ ಮುಂದೆ ಪದ್ಮ ಪಶ್ಚಿಮೋತ್ತಾಸನವನ್ನ ಈಗ ಪ್ರದರ್ಶನ ಮಾಡ್ತಾಳೆ. ತನ್ನ 2 ಬೆರಳಿನಿಂದ ಇಡೀ ದೇಹದ ಭಾರವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ಬರಲಿ ಅವರಿಗೆ ಜೋರು ಚಪ್ಪಾಳೆ ಬರಲಿ. ಗೌತಮಿ ಈಗ ಒಂದು ರೋಪನ್ನ ಹಿಡಿದು ಮೇಲೆ ಇರ್ತಾ ಇದ್ದಾಳೆ. ಇವಳು ನಿಮ್ಮ ಮುಂದೆ ಪರ್ವತಾಸನವನ್ನ ಮಾಡಲಿದ್ದಾಳೆ. ಶಿವಮೊಗ್ಗದ ವಿದ್ಯಾರ್ಥಿನಿ 6ನೇ ತರಗತಿಯಲ್ಲಿ ನನ್ನ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾಳೆ. ನೋಡಿ, ತನ್ನ ಇಡೀ ದೇಹದ ಭಾರವನ್ನ ಹಗ್ಗದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ಇದ್ದಾಳೆ. ಮೂರು ಚಪ್ಪಾಳೆ ಒಂದಿಗೆ ಆಕೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಾಗಲಕೋಟೆಯ ವಿದ್ಯಾರ್ಥಿನಿ ಪಕ್ಷ ಪಕ್ಷಯೋ ಕೃಷ್ಣಾರವಿಂದ ಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಪ್ರವೃತ್ತಿ ಕರ್ಕದ ಸದಾ ಶಿವಂ ಭಜಾಮ್ಯಹಂ. ಎಲ್ಲ ವಿದ್ಯಾರ್ಥಿನಿಯರಿಂದ ನಿಮ್ಮ ಮುಂದೆ ಈಗ ಪಿರಮಿಡ್ ಪ್ರದರ್ಶನ. ಶಿವೇತಿ ಮಂತ್ರ ಮುಚ್ಚರಂ ಕದಾ ಸುಖೀ ಭವಾಮ್ಯಹಂ. ಜೋರು ಚಪ್ಪಾಳೆ ಬರಲಿ. ನೋಡಿ, ಆಕೆಯ 2 ಕಾಲುಗಳಿಂದ ನೇತಾಡ್ತಾ ಇದ್ದಾಳೆ. ಕಾಲಿನ 2 ಬೆರಳಿಂದ ತನ್ನ ದೇಹದ ತೂಕವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ.
ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ವಾವ್, ಅದ್ಭುತ ಪ್ರದರ್ಶನ. ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಅನುಶ್ರೀ, ಇವರು ಕೂಡ ರಾಜ್ಯ ಮಟ್ಟದ ಯೋಗಪಟು. ಗುಲ್ಬರ್ಗದ ವಿದ್ಯಾರ್ಥಿನಿ 6ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಆಯ್ಕೆ ಮಾಡ್ತೇವೆ. ನೋಡಿ, ಇಡೀ ದೇಶವನ್ನೇ ಬೆಂಡ್ ಮಾಡಿದ್ದಾಳೆ. ನೋಡಿ, ತನ್ನ ಕಾಲಿನ ಪಾದವನ್ನ ತಲೆಗೆ ಮುಟ್ಟಿಸ್ತಾ ಇದ್ದಾಳೆ. ಈಗ ಹುಬ್ಳಿಯಿಂದ ಬಂದು ಇಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾಳೆ. ಶವಾಸನ. ನೋಡಿ, ಹಗ್ಗದ ಮೇಲೆ ಶವಾಸನವನ್ನ ಮಾಡ್ತಾ ಇದ್ದಾಳೆ. ನೆಲದ ಮೇಲೆ ಮಾಡೋದು ಬಹಳ ಸುಲಭ, ಆದ್ರೆ ಹಗ್ಗದ ಮೇಲೆ ಶವಾಸನ ಪ್ರದರ್ಶನ ತುಂಬಾ ಕಠಿಣವಾದದ್ದು. ಸ್ಫೂರ್ತಿ, ನಗುವುದು ಕಡಿಮೆ ಆದರೆ ಮಾಡುವುದು ಜಾಸ್ತಿ. ಇವಳು ರಾಜ್ಯ ಮಟ್ಟದ ಯೋಗಪಟು. ಬಹಳ ಅದ್ಭುತವಾಗಿ ಪ್ರದರ್ಶನವನ್ನ ನೀಡ್ತಾಳೆ. ಸ್ಫೂರ್ತಿ 7ನೇ ತರಗತಿ ವಿದ್ಯಾರ್ಥಿನಿ. ಈಗ ತಮ್ಮ ಮುಂದೆ ಒಂದು ಸಿಂಗಲ್ ರಿಕಾಪ್ ಅನ್ನ ಪ್ರದರ್ಶನ ಮಾಡಿದ್ದಾಳೆ. ಈ ಪ್ರದರ್ಶನವನ್ನ ನೀಡಬೇಕಂದ್ರೆ ಕೇವಲ 10-15 ದಿನದ ತರಬೇತಿ. ನೆಲದ ಮೇಲೆ ನಡೆಯೋಕೆ ಕಷ್ಟಪಡಬೇಕಾದ್ರೆ ಇವರು ಹಗ್ಗದ ಮೇಲೆ ಸರಾಗವಾಗಿ ನಡ್ಕೊಂಡು ತಮ್ಮ ಮುಂದೆ ಆಸನಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಮುಂದೆ 2 ಕಾಲುಗಳನ್ನು ಬಿಟ್ಟು ತನ್ನ ಮುಖದಿಂದ ನೆಲವನ್ನ ಟಚ್ ಮಾಡ್ತಾ ಇದ್ದಾರೆ. ಶವಾಸನ, ಎಲ್ಲ ಆಸನಗಳು ಕೂಡ ಈ ಪಿರಮಿಡ್ ಅಲ್ಲಿ ಬರ್ತಾ ಇದೆ. 3 ಚಪ್ಪಾಳೆ ನಮಗೆ ಒಂದು ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳ್ಕೊತಾ ಇದೀವಿ. ಇನ್ನು 3 ಚಪ್ಪಾಳೆ ಬಂದ್ರೆ ನಿಮಗೂ ಕೂಡ ಆಸನ ಮಾಡಿದಂಗಾಗುತ್ತೆ. ನೀವು ಪ್ರೋತ್ಸಾಹ ನೀಡಿದಷ್ಟು ನಮ್ಮ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಹೆಚ್ಚು ಪ್ರದರ್ಶನವನ್ನ ನಿಮ್ಮ ಮುಂದೆ ನೀಡೋಕೆ ಖುಷಿ ಆಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ. ಜಟಾಭುಜಂಗ ಪಿಂಗಲ ಸುರಕ್ಷಣಾಮಣಿ ಪ್ರಭಾತ ಬಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖೇ ಮದಾಂಗ ಸಿಂಧುರ ಸ್ಫುರತ್ವ ಉತ್ತರೀಯ ಮೇದುರೇ ಮನೋ. ಕೇವಲ ಕಾಲಿನ 2 ಬೆರಳುಗಳಿಂದಲೇ ತಮ್ಮ ಹಗ್ಗವನ್ನ ಏರೋದು ಇಳಿಯೋದನ್ನ ನೋಡಿ. 2-3 ಆಸನವನ್ನ ಕೇವಲ ಒಂದೇ ಕೈಯಲ್ಲಿ ಹಿಡಿದು ಆಸನವನ್ನ ಮಾಡ್ತಾ ಇದ್ದಾರೆ. ಈಕೆ ಒಂದು 3 ಚಪ್ಪಾಳೆ ಇರಲಿ, ನಿಮ್ಮ ಪ್ರೋತ್ಸಾಹ ವಿದ್ಯಾರ್ಥಿಗಳಿಗೆ ಇರಲಿ. ಧೂಲಿ ಧೋರಣಿ ವಿಧೂಸರಾಗಿ ಭುಜಂಗರಾಜ ಮಾಲಯಾನಿ ಬದ್ಧ ಜಾತ ಚೂತಕ ಶ್ರೀ ಚಿರಾಯ ಜಾಯತಾಂ ಚಕೋರ ಬಂಧು ಶೇಖರ. ನೋಡಿ, ಪುಟ್ಟ ಹುಡುಗಿಗ ದೇವಿಯ ನಿಮ್ಮ ಮುಂದೆ ಹಗ್ಗವನ್ನ ಏರಲಿದ್ದಾಳೆ. ಮಣಿಪುರದ ವಿದ್ಯಾರ್ಥಿನಿ 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ. ಲಿಂಪದಾಯಕಂ ಸುಧಾಮಯೂಖಲೇಖಯ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪದೆ ಶಿರೋಜದಾನ. ಬಾಗಲಕೋಟೆ ಮಣಿಪುರದ ವಿದ್ಯಾರ್ಥಿನಿಯರು ಇಬ್ಬರೂ ಸೇರಿ ನಿಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತೇವೆ. ನೋಡಿ, ಆಕೆಯ 2 ಕೈಯಲ್ಲಿ ಈಕೆಯ ಭಾರವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಬರೀ 2 ಚಪ್ಪಾಳೆ ಬರಲಿ, ಪುಟ್ಟ ಅವರಿಗೆ ದೇವಿಯ ಧೈರ್ಯವಾಗಿ ಪ್ರದರ್ಶನವನ್ನ ನೀಡ್ತೇವೆ. ಯಾಕಂದ್ರೆ ಆಕೆಯ ಕೈಯಲ್ಲಿ ನಂಬಿಕೆ ಇಟ್ಟು ಈಕೆ ನೇತಾಡ್ತಾ ಇದ್ದಾಳೆ ಅಂದ್ರೆ ಇವಳ ಧೈರ್ಯವನ್ನ ನಾವು ಮೆಚ್ಚಲೇಬೇಕು.
ಮುರಳಿ ನಿರುದ್ಧ ದುರ್ಧರ ಸುರಕ್ಕು ಹೂನಿಶೀಥಿ ನೀತ ಮಹಾಪ್ರಬಂಧ ಬದ್ಧ ಕಂಧರ ನಿಲಿಂಪ ನಿರ್ಜರೀಧರಸ್ತನೋತು ಕೃತ್ಯ ಸಿಂಧುರ ಕಲಾನಿಧಾನ ಬಂಧುರ ದೇವಿಯಾಳ ಪ್ರದರ್ಶನವನ್ನು ನೋಡಿ ಉಮಾಮಹೇಶ್ವರಿ ಮೇಡಮ್ ತಂಡದವರಿಗೆ ಆಕೆಗೆ 300 ರೂಗಳ ಬಹುಮಾನವನ್ನ ನೀಡ್ತಾ ಇದ್ದಾರೆ. ನೀನು ಕೊಡು ಪ್ರಫುಲ್ಲ ನೀಲ ಜೋರು ಚಪ್ಪಾಳೆ ಬರಲಿ. ದೇವಿಯ ಪ್ರದರ್ಶನವನ್ನು ನೋಡಿ ಆಕೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವಲಂಬಿ ಕಂಠ ಕಂದಲಿ ರುಚಿ ಸುಪ್ರೀತಾ ಮತ್ತು ನೇತ್ರ ಒಂದೇ ಹಗ್ಗದಲ್ಲಿ ನೇತಾಡುತ್ತಾ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ನೋಡಿ ಆಕೆಯ ಕಾಲಿನ ಮೇಲೆ ತನ್ನ ಪಾದವನ್ನ ಇಟ್ಟು ಬ್ಯಾಲೆನ್ಸ್ ಮಾಡ್ತಾ ಯೋಗ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಮಂತ ಕಚ್ಚಿದಂ ಭಜೆ ಅಕಲ್ವ ಸರ್ವ ಮಂಗಲ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧು ಸುಷ್ಮಿತಾ ತನ್ನ ಜೊತೆ ಮಣಿಪುರ ವಿದ್ಯಾರ್ಥಿನಿಯನ್ನ ಮೇಲೆ ಕರೆದೊಯ್ತಾ ಇದ್ದಾಳೆ. ಈಗ ಮಣಿಪುರದ ಬೌಲಿಂಗ್ ಕೂಡ ಬಹಳ ಅತ್ಯುತ್ತಮ ಯೋಗಪಟು. ನೋಡಿ ಹಗ್ಗದ ಮೇಲೆ ಪದ್ಮಾಸನದಲ್ಲಿ ಕೂತು ತನ್ನ ಕಾಲಿನ ನಡುವಿನ ಕಿರು ಜಾಗದಲ್ಲೇ ಈಕೆಯ ಭಾರವನ್ನ ಹಿಡಿದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ಮಣಿಪುರದ ವಿದ್ಯಾರ್ಥಿನಿ ಗೌಳಿರು ಕೂಡ ಅವಳ ಒಂದು ಕಾಲಿನ ನಡುವೆ ತನ್ನ ಕಾಲನ್ನ ಇಟ್ಟು ಯೋಗ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಶಿವ ವಿಚಿತ್ರ ಕಲ್ಪಯೋ ಭುಜಂಗಮೌಟಿ ಕತ್ರಜೋ ಗರಿಷ್ಠ ರತ್ನಲೋಷ್ಟಯೋ ಸುರುದ್ವಿಪಕ್ಷ ಪಕ್ಷಯೋ ತುಷಾರವಿಂದ ಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಪ್ರವೃತ್ತಿ ಕರ್ಕದಾ ಸದಾ ಶಿವಂ ಭಜಾಮ್ಯಹಂ. ನಿಮ್ಮ ಮುಂದೆ ಪ್ರದರ್ಶನ ನೀಡ್ತಾ ತಯಾರಿ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿನಿ ಸುಪ್ರೀತಾ. ಜೊತೆಗೆ ಮೇಘಾಲಯದ ವಿದ್ಯಾರ್ಥಿನಿ ಸನ್ಮಾಳನ್ನ ಜೊತೆಯಲ್ಲಿ ಕರೆದು ಒಟ್ಟಿಗೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಸದಾ ಶಿರಸ್ಥ ಮಂಜಲಿಂಗ ನೋಡಿ ಆಕೆ ಕಾಲನ್ನ ಹಿಡಿದು ಈಕೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಜೋರು ಚಪ್ಪಾಳೆಯನ್ನು ಇವ್ರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದೀವಿ. ಇದರ ನಂತರ ಸ್ತಂಭದ ಮೇಲೆ ವಿದ್ಯಾರ್ಥಿಗಳು ಪ್ರದರ್ಶನವನ್ನ ನೀಡಲಿದ್ದಾರೆ. ಅದು ಕೂಡ ಬಹಳ ಅದ್ಭುತವಾದ ಪ್ರದರ್ಶನ. ಒಂದೇ ಕಾಲಿನಲ್ಲಿ ಸ್ತಂಭದ ಮೇಲೆ ನಿಂತು ಯೋಗ ಪ್ರದರ್ಶನವನ್ನ ನೀಡಲಿದ್ದಾರೆ. ಒಂದೇ ಹಗ್ಗದಲ್ಲಿ 3 ವಿದ್ಯಾರ್ಥಿನಿಯರು ತಮ್ಮೊಂದಿಗ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ದಯಮಾಡಿ ಮುಂದೆ ಇರೋ ವಿದ್ಯಾರ್ಥಿಗಳು ಕೂತ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ. ಅಲ್ಲಿ ಹಿಂದೆ ಇರೋರು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೂತ್ಕೊಳ್ಬೇಕು, ಕೆಳಗಡೆ ಕೂತ್ಕೊಳ್ಳಿ, ಅವರು ನೋಡ್ಲಿ. ಅನುಶ್ರೀ, ಗೌತಮಿ, ದೇವಿಕಾ ಒಟ್ಟಿಗೆ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡಿದ್ದಾರೆ. ದಯಮಾಡಿ ಅಲ್ಲಿರೋ ವಿದ್ಯಾರ್ಥಿಗಳು ಕೂತ್ಕೊಂಡ್ರೆ ಹಿಂದೆ ಇರೋರು ಕೂಡ ನೋಡಬಹುದು. ಕುತ್ಕೊಳ್ಳಿ ಮಕ್ಕಳ, ಕಾಣುತ್ತೆ ಇರೋ ಎತ್ತರ ಇದೆ ವೇದಿಕೆ. ಕುತ್ಕೊಳ್ಳಿ ಕೆಳಗಡೆ, ಹಿಂದೆ ಇರೋರು ಕಾಣಲ್ಲ ಅಂತ ದೂರ ನೀಡ್ತಾ ಇದ್ದಾರೆ. ಕುತ್ಕೊಳ್ಳಿ ಕೆಳಗಡೆ. ತೇಜಸ್ವಿನಿ, ಶರಣಿ, ಶ್ಲಾಘನೆ ಒಟ್ಟಿಗೆ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ತಮ್ಮ ಮುಂದೆ ಕ್ರಿಸ್ತಾಸನ ಪೆಡಲ್ ಅಂತಕ್ಕಂಥ ಒಂದು ಪಿರಮಿಡಿನ 3 ಜನರು ಮಾಡಿ ತೋರಿಸ್ತಾ ಇದ್ದಾರೆ. ಮರಳಿ 3 ಜನ ವಿದ್ಯಾರ್ಥಿನಿಯರಿಗೆ ತಮ್ಮ ಪ್ರೋತ್ಸಾಹವಿರಲಿ. ನೀವು ಹೆಚ್ಚು ಜೋರು ಚಪ್ಪಾಳೆ ಕೊಟ್ಟಷ್ಟು ನಿಮಗೆ ಖುಷಿ ಆಗ್ತದೆ ಅಂತ ಮಕ್ಕಳು ಇನ್ನೂ ಹೆಚ್ಚು ಪ್ರದರ್ಶನವನ್ನ ನೀಡ್ತಾರೆ. ಬೆಳಗಾವಿಯ ಸಾವಿತ್ರಿ, ಮಣಿಪುರದ ದೇವಳಿನ ಜೊತೆ ಕರ್ಕೊಂಡು ಪ್ರದರ್ಶನವನ್ನ ತಮ್ಮ ಮುಂದೆ ನೀಡ್ತಾ ಇದ್ದಾರೆ. ತಮಗೆ ಹೇಗ್ ಬೇಕು ಹಗ್ಗವನ್ನ ಆ ರೀತಿ ಬ್ಯಾಲೆನ್ಸ್ ಮಾಡೋದನ್ನ ಬಹಳ ತರಬೇತಿಯನ್ನ ಪಡೆದಿದ್ದಾರೆ. ಬಹಳ ಧೈರ್ಯವಾಗಿ ಆಕೆಯ ಕೈ ಮೇಲೆ ಧನುರಾಸನವನ್ನ
ವಿದ್ಯಾರ್ಥಿನಿ ಪ್ರದರ್ಶನ ನೀಡ್ತಿದ್ದಾರೆ. ಹಾಗೆ ತಮ್ಮ ಮುಂದೆ ಪ್ರದರ್ಶನ ನೀಡ್ತಿರ್ತಕ್ಕಂಥದ್ದು ಧನುರಾಸನ. ಪಿರಮಿಡ್ ಪ್ರದರ್ಶನ. ಎಲ್ಲರೂ ಒಟ್ಟಾಗಿ ನಿಮ್ಮ ಮುಂದೆ ಪಿರಮಿಡ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಒಂದೇ ಹಗ್ಗದಲ್ಲಿ 3 ವಿದ್ಯಾರ್ಥಿನಿಯರು ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ನೋಡಿ, ಮೊದಲ ಆಕೆ ಶವಾಸನದಲ್ಲಿ ಹಗ್ಗದ ಮೇಲೆ ಆರಾಮಾಗಿ ಮಲಗಿದ್ದಾಳೆ. ಶವಾಸನದ ನಂತರ ಕ್ರಿಸ್ತಾಸನವನ್ನ ಎರಡನೇ ಆಕೆ ಮಾಡ್ತಾ ಇದ್ದಾಳೆ. ಮೇಲೆ ಅವರಿಬ್ಬರ ಮೇಲೆ ನಿಂತು ಕ್ಷಣವನ್ನ ತೇಜಸ್ವಿನಿ ಮಾಡ್ತಾ ಇದ್ದಾಳೆ. ಜೋರು ಚಪ್ಪಾಳಿ ಇರಲಿ ಪಿರಮಿಡ್ಗೆ ತಮ್ಮೆಲ್ಲರಿಂದ. ನೋಡಿ, ಮುಂದೆ ಇಬ್ರು ವಿದ್ಯಾರ್ಥಿನಿಯರು ಹೆಗಲ ಮೇಲೆ ಕೂತು ನಿಮ್ಮನ್ನ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ನಿಮ್ಮ ಮುಂದೆ ಇದೊಂದು ವಿಶೇಷ ಕ್ರೀಡೆಯಾಗಿದೆ. ಸಂಜನಾ, ಭರಣಿ ಮತ್ತೆ ನೇತ್ರ ಒಟ್ಟಿಗೆ ತಮ್ಮ ಮುಂದೆ ಪ್ರದರ್ಶನವನ್ನು ನೀಡಲು ತಯಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರದರ್ಶನ ನೀಡಿ ಪದಕಗಳನ್ನ ಪಡೆದಿರ್ತಾರೆ. ನೋಡಿ, ಪದ್ಮಾಸನದಲ್ಲಿ ತಾನು ಕೂತು ತನ್ನ ಮೇಲೆ ಇಬ್ಬರನ್ನ ನಿಲ್ಲಿಸ್ಕೋತಾ ಇದ್ದಾರೆ. ಸಂಜನಾ ಅವಳಿಗೆ ಜೋರು ಚಪ್ಪಾಳೆ ಇರಲಿ, ಯಾಕಂದ್ರೆ ನೆಲದ ಮೇಲೆ ಕೂತು ಇಟ್ಕೊಳ್ಳೋದು ಕಷ್ಟ. ಅದರ ಮೇಲೆ ಪದ್ಮಾಸನವನ್ನ ಪ್ರದರ್ಶನ ಮಾಡಿ ಇಬ್ಬರ ಭಾರವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಎಲ್ಲರೂ ಜೋರು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಸಂಜನಾ 10ನೇ ತರಗತಿ ವಿದ್ಯಾರ್ಥಿನಿ. ಹಾಗೂ ತೇಜಸ್ವಿನಿ ತಮ್ಮ ಮುಂದೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈಗ ಹಗ್ಗವನ್ನ ಎತ್ತಿರ್ತಕ್ಕಂತಹ ಸ್ಫೂರ್ತಿ ನಗೋತ್ ಕಡಿಮೆ, ಆದರೆ ಆಸನ ಮಾಡೋದಲ್ಲಿ ನಂಬರ್ 1. ನಟರಾಜಾಸನ. ನೋಡಿ, ಆಕೆಯ ಪಾದದ ಮೇಲೆ ನಿಂತು ನಟರಾಜಾಸನವನ್ನ ಪ್ರದರ್ಶನ ನೀಡ್ತಿದ್ದಾರೆ. ನಟರಾಜಾಸನ ನೆಲದ ಮೇಲೆ ನಿಂತು ಮಾಡೋದು ಬಹಳ ಕಷ್ಟ, ಕಠಿಣವಾದಂತಹ ಆಸನ ಇದು. ಮತ್ತೆ ಮೊದಲ ಮುಂದೆ ಪ್ರದರ್ಶನ ನೀಡ್ತಾ ಇದ್ದಾರೆ. ನೋಡಿ, ಆಕೆ ಹಗ್ಗದ ಮೇಲೆ ನಿಂತು ಕ್ರಿಸ್ತಾಸನವನ್ನ ಪ್ರದರ್ಶನ ನೀಡ್ತಾ ಇದ್ದಾರೆ. ಇಬ್ರು ಕೂಡ ಕ್ರಿಸ್ತಾಸನವನ್ನ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಮುಂದೆ ಕಂಬದ ಮೇಲೆ ನಿಂತು ಪ್ರದರ್ಶನ ನೀಡಲು ಸುತ್ತೂರಿನ ಮಲ್ಲರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಗೌತಮಿ ವಿಭಾಗ ಮುಂದೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಇಬ್ರು ಕೂಡ
ಯಾಕಂದ್ರೆ ಮಕ್ಕಳು ಬಹಳ ತರಬೇತಿ ಕಠಿಣ ತರಬೇತಿಯನ್ನ ಪಡೆದು ತಮ್ಮ ಮುಂದೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಸುತ್ತೂರಿನ ಕಳ್ಳರು ಇನ್ನೇನ ಕೆಲವೇ ನಿಮಿಷಗಳಲ್ಲಿ ತಮ್ಮ ಮುಂದೆ ಪ್ರದರ್ಶನವನ್ನು ನೀಡಿದ್ದಾರೆ. ಸಂಗ್ರೀತಿಯನ್ನ ನಾವು ಜಟ್ಟಿಗಳು ಅಂತ ಕರೆದ್ರು ಕೂಡ ತಪ್ಪಾಗಲಾರದು. ಇಡೀ ದೇಹದ ಮೂಳೆಗಳನ್ನೆಲ್ಲ ಬೆಂಡು ಮಾಡಿ ಕಂಬದ ಮೇಲೆ ಪ್ರದರ್ಶನ ನೀಡೋದನ್ನ ಬಹಳ ಅಚ್ಚುಕಟ್ಟಾಗಿ ತರಬೇತಿಯನ್ನ ದುಂಡಪ್ಪ ದಾಸಣ್ಣ ಅವರಿಂದ ಪಡೆದಿರ್ತಾರೆ. ಹಗ್ಗದ ಮೇಲೆ ಸಾವಿತ್ರಿ, ನೋಡಿ ತನ್ನ ಎರಡು ಕಾಲಿನ ಎರಡೂ ಬೆರಳುಗಳಿಂದನೇ ಹಗ್ಗವನ್ನ ಏರಿ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಈಕೆ ಒಂದು ಜೋರು ಚಪ್ಪಾಳೆ ಇರಲಿ, ಯಾಕಂದ್ರೆ ತನ್ನ ಕೈ ಬೆರಳುಗಳಿಂದ ಇಡೀ ದೇಹದ ಭಾರವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ನಾವೆಲ್ಲರೂ ನಮ್ಮ ಭಾರವನ್ನ ಕಾಲ ಮೇಲೆ ಹೊತ್ಕೊಂಡು ಮನೆಗೆ ಕಷ್ಟಪಡ್ತೀವಿ, ಕೈಯಲ್ಲೇ ಇಡೀ ದೇಹದ ಒಂದು ತೂಕವನ್ನ ಬ್ಯಾಲೆನ್ಸ್ ಮಾಡ್ತಾ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. किनारे की कश्ती है वो, मेरा तुझसे जान है, यूं तो शब्द से ಅವರಿಗೆ ಜೋರು ಚಪ್ಪಾಳೆ ಇರಲಿ. सब पहरेदारी तेरी, आपकी अहलिया राख ಪೂರಮಿ ಈಗ की नहारी तेरी, ಸಂಜನಾ ಮತ್ತು अपनी तकदीर का वो ತಂಡದಿಂದ ಈಗ ಪ್ರದರ್ಶನ. ಕರೆಕ್ಟ್ ಟೈಮ್ ಬರುತ್ತೆ. ಇದು ಸ್ಪೀಕರ್ ಒಂದಿದ್ರೆ ಕರೆಕ್ಟ್ ಆಗ್ತದೆ. ಹಾಂ ಎಲ್ಲ ಕರೆಕ್ಟ್ ಅದ. ಈಗ ಸ್ಪೀಕರ್ ಒಂದಿದ್ರೆ ಬಿಚ್ಚು ಕಾಣ್ತೈತಿ. ಇಲ್ಲ, ಆಮೇಲೆ ಜಾಸ್ತಿ ಮಾಡ್ಕೋಬೋದು ಬೇಕಾದ್ರೆ ಲೈಟ. ಅದೊಂದು ಏನನ್ನ ಗಿಡ ಮಾಡಕ್ಕೆ ಅದೇ ಅಡ್ಡ. ಆ ಕಡೆ ಲೈಟ್ ಇರಬಾರ್ದು, ಇದು ಒಂದು ಲೈಟ್ ಇದ್ದಿದ್ರೆ ಕರೆಕ್ಟಾಗಿ ಕಾಣುತ್ತೆ. ಅಂದರೆ ಕ್ಯಾಮ್ರಾ ಯಾವ ಕಡೆ ಇರುತ್ತೆ ಅದ್ರ ಆಪೋಸಿಟ್ ಬೆಳಕು. ಆ ಕ್ಯಾಮ್ರಾ ಕಡೆಯಿಂದ ಬೆಳಕಿದ್ರೆ ಕರೆಕ್ಟಾಗಿ ಬರ್ತವೆ. ಮಲ್ಕೊಂಬುದವ್ರು ಹಿಂಗೆ ಸ್ಟ್ರೇಟ್ ಮಾಡೋಣ. ಅದೇನು ಸಣ್ಣ ಸ್ಟ್ರೇಟೇ ಮಾಡೋಣ. ಸ್ಟ್ರೇಟ್ ಮಾಡೋಣ. ವೋಲ್ಟೇಜ್ ಇಲ್ಲ ಬ್ರೋ. ತಮ್ಮ ಮುಂದೆ ಪಿರಮಿಡ್ ಪ್ರದರ್ಶನ.
ಪಿರಮಿಡ್ ವಿದ್ಯಾರ್ಥಿನಿಯರಿಂದ, ಮುಂದೆ ಹುಡುಗರಿಂದ ಮಲ್ಲಕಂಬ ಪ್ರದರ್ಶನ ಇರುತ್ತೆ. ಹಗ್ಗದ ಮೇಲೆ ಕಮಲದ ದಳಗಳ ರೀತಿ ತಮ್ಮ ಮುಂದೆ ಪ್ರದರ್ಶನವನ್ನು ನೀಡಲಿದ್ದಾರೆ. ಮಹಿಳೆಯರಿಗೆ ಜೋರು ಚಪ್ಪಾಳೆಯೊಂದಿಗೆ ಈ ಒಂದು ಪಿರಮಿಡ್ಗೆ ಪ್ರೋತ್ಸಾಹ ನೀಡಿ. ನೋಡಿ, ಇಲ್ಲಿ ಸುಮ್ಮನೆ ಕೂತ ನಮ್ಮ ಮೇಘಾಲಯ ವಿದ್ಯಾರ್ಥಿಗಳು ಬರಲಿ, ಜೋರು ಚಪ್ಪಾಳೆ. ಕಮಲದ ದಳಗಳ ರೀತಿ ಹಗ್ಗದ ಮೇಲೆ ಈಗ ತಮ್ಮ ಮುಂದೆ ನೇತನ ನೀಡಲಿದ್ದಾರೆ. ಕಮಲದ ಹೂವು ನೀರಿನಲ್ಲಿ ಅರಳುತ್ತೆ, ಆದರೆ ನಮ್ಮ ಸುತ್ತೂರಿನಲ್ಲಿ ಹಗ್ಗದ ಮೇಲೂ ಕೂಡ ಅರಳುತ್ತೆ ಅನ್ನೋದನ್ನ ತಮ್ಮ ಮುಂದೆ ವಿದ್ಯಾರ್ಥಿನಿಯರು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. तेरी भूली काटी काटी ये बेवाजो ಇದೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ವೈಶಿಷ್ಟ್ಯ. मुल्कता है ಹಗ್ಗದ ಮೇಲೆ ಕಮಲದ ಹೂವಿನ ಪ್ರದರ್ಶನವನ್ನು ನೀಡಲಿದ್ದಾರೆ. तेरी महिमा की छाया तले ನೋಡಿ, 4 ಜನರು ಕೂಡ ಒಂದೇ ಹಗ್ಗದಲ್ಲಿ ಒಂದು ಈ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. हरी रावण की लंका जले ಬರೀ ಜೋರು ಚಪ್ಪಾಳೆಯಲ್ಲಿ ಅವರು ಎಲ್ಲರೂ ಪ್ರೋತ್ಸಾಹ ಇರಲಿ. ಕಮಲದ ಹೂವಿನ ರೀತಿ ನೀರಿನಲ್ಲಿ ಅರಳುವ ಕಮಲವನ್ನ ಹಗ್ಗದ ಮೇಲೆ ತಂದು ತಮ್ಮ ಮುಂದೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. राम आया तेरा ಲೋಟಸ್ ಪಿರಮಿಡ್ ಕೊನೆಯ ಪ್ರದರ್ಶನ ವಿದ್ಯಾರ್ಥಿನಿಯರಿಗೂ. ಮುಂದೆ ತಮ್ಮ ಮುಂದೆ ಪ್ರದರ್ಶನವನ್ನ ನೀಡಲು ಸುತ್ತೂರಿನ ಮಲ್ಲರು ರೆಡಿ ಆಗ್ತಾ ಇದ್ದಾರೆ. ನಾವು ಹಗ್ಗದ ಮೇಲೆ ಆಸನ ಮಾಡೋಕ್ಕಾಗದೇ ಇರೋ ಪರವಾಗಿಲ್ಲ, ನೆಲದಲ್ಲಿ ಕೂತು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅದೊಂದು ಆಸನವನ್ನ ತಾವು ಮಾಡಿದ್ರೆ ನಿಮಗೂ ಕೂಡ ಬಹಳ ಸಂತೋಷ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೊಂದು ಪ್ರೋತ್ಸಾಹ ಸಿಗುತ್ತೆ. ಸುಮಾರು 40 ನಿಮಿಷಗಳ ಕಾಲ ತಮ್ಮ ಮುಂದೆ ಪ್ರದರ್ಶನ ನೀಡಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರೆಲ್ಲರಿಗೂ ಹಾಗೂ ತರಬೇತಿ ನೀಡಿದ ದುಂಡಪ್ಪ ದಾಸನರವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಮಲ್ಲರಿಂದ ಕಂಬದ ಮೇಲೆ ಪ್ರದರ್ಶನವಿರುತ್ತೆ. ಮತ್ತೊಂದು ಹೊಸ